ಡಾಕ್ಟರ್ ಪವನ್, ನಾನು ನಿಮ್ಮ ಹತ್ರ ಇನ್ನೊಂದು ಪ್ರಶ್ನೆ ಕೇಳಬೇಕು ಅಂತ ಇದ್ದೆ. ಮೊದಲೆಲ್ಲ ಒಂದು ಟೈಮ್ ಇತ್ತು, ಒಂದು 3 months 6 months ಒಂದ್ಸಲ ಒಂದು ವಯಸ್ಸಿನವರು ಅಂದರೆ ಆಫ್ಟರ್ 40 ಕ್ರಾಸ್ ಆದಾಗ ಒಂದು ಕಂಪ್ಲೀಟ್ ಬಾಡಿ ಚೆಕಪ್ ಮಾಡಿಸ್ಬೇಕು ಅನ್ನುವಂಥದ್ದು ಒಂದಿತ್ತು. 3 ತಿಂಗಳಿಗೊಂದ್ಸಲನೋ ಅಥವಾ 6 ತಿಂಗಳಿಗೊಂದ್ಸಲನೋ ಈ ಥರ ಇತ್ತು. ಆದರೆ ಈಗ ಹೇಗಾಗೋಗಿದೆ ಅಂದರೆ ಬಹುಶಃ ಈಗ ಮಕ್ಕಳಿಂದನೇ ಶುರು ಮಾಡಬೇಕೇನಪ್ಪ ನಾವು ಬಾಡಿ ಚೆಕಪ್ ಅನ್ನೋದನ್ನ. ಯಾವ ವಯಸ್ಸಿನಿಂದ ಈಗ ಆರಂಭ ಮಾಡಬೇಕು ಮತ್ತೆ ಎಷ್ಟು ತಿಂಗಳಿಗೊಮ್ಮೆ ಈಗ ಕಂಪ್ಲೀಟ್ ಬಾಡಿ ಚೆಕಪ್ ಅನ್ನ ಮಾಡಬೇಕು ಅನ್ನೋದಕ್ಕೆ ನಾನು ನಿಮ್ಮ ಹತ್ರ ಉತ್ತರ ಬಯಸ್ತೀನಿ. ಅದಕ್ಕಿಂತ ಮುಂಚೆ ಹೃದ್ರೋಗ ತಜ್ಞರು ಡಾಕ್ಟರ್ ಹೃಷಿಕೇಶ್ ದಾಮ್ಲೆ ಅವರು ನಮ್ಮ ಜೊತೆಗೆ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಡಾಕ್ಟರ್ ಹೃಷಿಕೇಶ್, ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ನಮಸ್ಕಾರ. ನಮಸ್ಕಾರ. ಎಸ್, ಡಾಕ್ಟರ್ ಪವನ್ ಅವ್ರ ಹತ್ರ ಮಾತನಾಡ್ತಾ ಇದ್ದೆ. ಯಾವ ವಯಸ್ಸಿನಿಂದ ನಾವು ಈ ಬಾಡಿ ಚೆಕಪ್ ಅನ್ನೋದನ್ನ ಸ್ಟಾರ್ಟ್ ಮಾಡಬೇಕಾಗತ್ತೆ? ಎಷ್ಟು ತಿಂಗಳಿಗೊಂದ್ಸಲ ಮಾಡಿಸಿದ್ರೆ ಇಟ್ಸ್ ಬೆಟರ್ ಅಂತ ಅನ್ಸುತ್ತೆ? ನೋಡಿ ಮೇಡಮ್, ಏನಾಗುತ್ತೆ, ಮೊದಲು ನಾವು ಹೇಳ್ತಾ ಇದ್ವಿ 40 ವಯಸ್ಸು ರೀಚ್ ಆಗ್ತಿದ್ದಂಗೆ ಒಂದ್ಸಲ ಕಂಪ್ಲೀಟ್ ಆಗಿ ಬಾಡಿ ಚೆಕಪ್ ಮಾಡಿಸ್ಕೊಳ್ಳಿ. ಆಮೇಲೆ ಏನಾದ್ರು ಅವಶ್ಯಕತೆ ಇದ್ರೆ, ಏನಾರ ತೊಂದರೆಗಳಿದ್ರೆ ಅದಕ್ಕೆ ಅನುಗುಣವಾಗಿ ಯಾವಾಗ ವೈದ್ಯರು ಅಡ್ವೈಸ್ ಮಾಡ್ತಾರೋ ಅವಾಗ ಮಾತ್ರ ಬ್ಲಡ್ ಚೆಕಪ್ ಮಾಡಿಸ್ಕೋಬಹುದು ಅಂತ. ಬಟ್ ಇತ್ತೀಚಿನ ದಿನಗಳಲ್ಲಿ ನೋಡಿದ್ರೆ ಈಗ ತುಂಬಾ ಯಂಗ್ ಅಲ್ಲಿ ಕೂಡ ಈಗ ಹಾರ್ಟ್ ಅಟ್ಯಾಕ್ಸ್ ಇರ್ಬೋದು, ಶುಗರ್ ಇರ್ಬೋದು, BP ಇರ್ಬೋದು, ಇವೆಲ್ಲ ಜಾಸ್ತಿ ಕಾಣಿಸ್ಕೊತಾ ಇದೆ. ಬಟ್ ಯಾರಿಗೇ ಆಗ್ಲಿ ಈಗ ಯಾವುದು ವಯೋಮಿತಿ ಅಂತ ನಾವೇನು ಇಡೋದಿಲ್ಲ. ಬಟ್ ಏನಾದ್ರೂ ಅಬ್ನಾರ್ಮಲ್ ಆಗಿ ಕಾಣಿಸ್ಕೊಂಡ್ರೆ, ಫಾರ್ ಎಕ್ಸಾಂಪಲ್ಸ್ ಈಗ ಅವ್ರಿಗೆ ನಾರ್ಮಲ್ ಆಗಿ ಇರ್ತಕ್ಕಂಥವ್ರು ಇದಕ್ಕಿದ್ದಂಗೆ ಯೂರಿನ್ ಜಾಸ್ತಿ ಪಾಸ್ ಮಾಡ್ತಾ ಇದ್ದಾರೆ, ಅಥವಾ ಬಾಯಾರಿಕೆ ಜಾಸ್ತಿ ಆಗ್ತಾ ಇದೆ, ತುಂಬಾ ಸುಸ್ತಾಗ್ತಾ ಇದೆ, ಊಟ ಜಾಸ್ತಿ ಸೇರ್ತಾ ಇದೆ, ಸೊ ಇವೆಲ್ಲ ಏನಾರ ವ್ಯತ್ಯಾಸಗಳು ಕಾಣಿಸ್ಕೊಂಡಾಗ ಸೊ ಅವ್ರಿಗೆ ಶುಗರ್ ಏನಾರ ಇದೆಯಾ ಇಲ್ವಾ ಅಂತ ಏನಾದ್ರೂ ಡೌಟ್ ಬರ್ಬೇಕಾಗತ್ತೆ, ಅಥವಾ ಅವ್ರು ಬಂದು ವೈದ್ಯರಲ್ಲಿ ತೋರಿಸ್ಕೋಬೇಕಾಗತ್ತೆ. ಹಾಗೆ ಇನ್ ಕೇಸ್ ಏನಾದ್ರು ತುಂಬಾ ತಲೆನೋವು ಬರ್ತಾ ಇದೆ, ಅಥವಾ ತಲೆ ಸುತ್ತು ಬರ್ತಾ ಇದೆ, ತುಂಬಾ ಸುಸ್ತಾಗ್ತಾ ಇದೆ, ಸ್ವೆಟ್ಟಿಂಗ್ ಆಗ್ತಾ ಇದೆ, ಅಥವಾ ಆತರ ಇದ್ದಾಗ ವೈದ್ಯರಲ್ಲಿ ಬಂದು ಅವರು BP ಅನ್ನ ಚೆಕ್ ಮಾಡಿಸ್ಕೋಬೇಕಾಗತ್ತೆ. ಸೊ ಯಾವ್ದೇ ಮನೇಲಿ ಇನ್ ಕೇಸ್ ಏನಾದ್ರು ಈಗ ಫ್ಯಾಮಿಲಿ ಹಿಸ್ಟ್ರಿ ಇದೆ, ತಂದೆ ತಾಯಿ ಇವ್ರಿಗೆಲ್ಲ ಹಾರ್ಟ್ ಪ್ರಾಬ್ಲಮ್ಸ್ ಇದೆ, ಅಥವಾ BP ಇದೆ, ಶುಗರ್ ಇದೆ, ಸೊ ಇಂಥವರು ಸ್ವಲ್ಪ ಚಿಕ್ಕ ವಯಸ್ಸಾದ್ರು ಅವ್ರಿಗೆ 20-25 ಇರೋವಾಗ ಒಂದ್ಸಲ ಒಂದು ರುಟೀನ್ ಬ್ಲಡ್ ಚೆಕಪ್ ಅನ್ನ ಅವರು ಮಾಡಿಸ್ಬೇಕಾಗುತ್ತೆ. ಹಾಗೂ ವೈದ್ಯರಲ್ಲಿ ಬಂದು ಅವ್ರಿಗೆ BP ಎಲ್ಲನೂ ಅವ್ರು ಪರೀಕ್ಷೆ ಮಾಡಿಸ್ಕೋಬೇಕಾಗುತ್ತೆ. ಇನ್ ಕೇಸ್ ಏನಾದ್ರು ಅಬ್ನಾರ್ಮಲ್ ಇತ್ತು ಅಂತಂದ್ರೆ ವೈದ್ಯರ ಏನು ಅನುಸಾರವಾಗಿ ಅವ್ರು ಏನ್ ಹೇಳ್ತಾರೆ, ಯಾವಾಗ ಬಂದು ಚೆಕ್ ಮಾಡಿಸ್ಕೋಬೇಕು ನೆಕ್ಸ್ಟ್, ಅಥವಾ ಏನಾರ ಬ್ಲಡ್ ಟೆಸ್ಟ್ ಏನಾರ ಬೇಕಾಗುತ್ತಾ ಅದರ ಅನುಗುಣವಾಗಿ ಅವರು ಮಾಡಿಸ್ತಾರೆ. ಋಷಿಕೇಶ್ ಸರ್, ನಮ್ಮ ಹೃದಯವನ್ನ ಜೋಪಾನವಾಗಿ ಇಟ್ಕೊಳ್ಳೋದು ಹೇಗೆ ಸರ್? ಫಸ್ಟ್ ಆಫ್ ಆಲ್, ಯಂಗ್ಸ್ಟರ್ಸ್ ಅಲ್ಲಿ ಹೃದಯಾಘಾತ ಜಾಸ್ತಿ ಆಗ್ತಾ ಇದೆಯಾ ಅಂತ ಹೇಳೋದೇ ಒಂದು ಕ್ವೆಶ್ಚನ್ ಮಾರ್ಕ್. ನಮ್ಮ ಜಯದೇವ ಹೃದಯ ಆಸ್ಪತ್ರೆಯಲ್ಲಿ ಒಂದು 40 ವರ್ಷಗಳಿಗಿಂತ ಕಡಿಮೆ ಇರುವ ಹೃದಯಾಘಾತ ಆದವರ ಒಂದು ಲಿಸ್ಟೇ ಇದೆ. ಆ ಲಿಸ್ಟಲ್ಲಿ ಪಾಟೀಲ್ರು ಅಂತ ನನ್ನ ಫ್ರೆಂಡು, ಅವರು ಅದರ ಹೆಡ್, ಅವರ ಲೆಕ್ಕದ ಪ್ರಕಾರ ಯಂಗ್ಸ್ಟರ್ಸ್ ಅಲ್ಲಿ ಹೃದಯಾಘಾತ ಜಾಸ್ತಿ ಆಗಿಲ್ಲ ಆಫ್ಟರ್ ಕೋವಿಡ್. ಸೊ ಲೆಟ್ಸ್ ಬಿ ಕ್ಲಿಯರ್ ಅಬೌಟ್ ದಟ್ ಪರ್ಟಿಕ್ಯುಲರ್ ನಂಬರ್. ಎರಡನೇದು, ಯಾಕೆ ಈಗ ಎಲ್ರಿಗೆ ಗೊತ್ತಾಗ್ತಾ ಇದೆ ಅಂತ ಹೇಳಿದ್ರೆ, ಈಗಿನ ಕಮ್ಯುನಿಕೇಶನ್ ಸಿಸ್ಟಮ್ ತುಂಬಾ ಚೆನ್ನಾಗಿದೆ. ಈಗ ವಾಟ್ಸ್ಆಪ್ ಇದೆ, ಆಮೇಲೆ ನಿಮ್ಮ ಟಿವಿಗಳು ಜಾಸ್ತಿ ಆಗಿವೆ, ಆಮೇಲೆ ಬೇಸಿಕ್ಲಿ ಫೋನು ಮೊಬೈಲ್ ಇರೋದ್ರಿಂದ ಎಲ್ಲಿ ಯಾವ ಒಂದು ಹಳ್ಳಿಯಲ್ಲಿ ಚನ್ನಪಟ್ಟಣದಲ್ಲ ಇಲ್ಲಿದ್ರೆ ರಾಯಚೂರೆಲ್ಲ ಯಾರೋ ಒಂದು ಹುಡುಗ ಸತ್ತು ಹೋದ್ರೆ ಕೂಡಲೇ ಗೊತ್ತಾಗತ್ತೆ. ಆದ್ರಿಂದ ಅವೇರ್ನೆಸ್ ಜಾಸ್ತಿ ಆಗಿರೋದ್ರಿಂದ, ಕಮ್ಯುನಿಕೇಶನ್ ಜಾಸ್ತಿ ಆಗಿರೋದ್ರಿಂದ ನಮ್ಗೆ ಸ್ವಲ್ಪ ಭಯ ಜಾಸ್ತಿ ಆಗ್ತಾ ಇದೆ. ಆಮೇಲೆ ಸ್ಟಾಟಿಸ್ಟಿಕ್ಸ್ ಅಲ್ಲಿ ಏನಂದ್ರೆ, ನೀವು ಹೇಳಿದ್ರಿ 10 ಜನ 15 ಜನ ಜಾಸ್ತಿ ಸತ್ತೋದ್ರು ಅಂತ ಹೇಳಿ, ಅದು ಇನ್ಸಿಗ್ನಿಫಿಕೆಂಟ್ ಆಗಿರುತ್ತೆ. ಆದ್ರಿಂದ ಅಂಥದ ಡೇಟಾ ನಮ್ಗೆ ಸಿಗದೇನೂ ಇರಬಹುದು. ಆಮೇಲೆ ನೀವು ಕೇಳಿದ್ರಿ ಯಾವಾಗ ಚೆಕಪ್ ಮಾಡ್ಬೇಕು ಅಂತ. ಮಕ್ಕಳಿಗೆ ನಾವು ಐ ವರ್ಕ್ ಇನ್ ಇನ್ಫೆಂಟ್ ಮಾರ್ಟಾಲಿಟಿ, ಮೆಟರ್ನಲ್ ಮಾರ್ಟಾಲಿಟಿ ಎಲ್ಲ ಕೆಲಸ ಮಾಡ್ತೀನಿ. ಮಕ್ಕಳನ್ನ ಟೆಸ್ಟ್ ಮಾಡಿಸ್ಲೇಬೇಕು. ಯಾಕಂದ್ರೆ ಮಕ್ಕಳಲ್ಲಿ ಹೃದಯಾಘಾತ ಜಾಸ್ತಿಯಾಗಿ ಆಗುವ ಸಾಧ್ಯತೆ ಯಾಕೆ ಅಂತ ಹೇಳಿದ್ರೆ, ಅವರಲ್ಲಿ ಬೈ ಬರ್ತ್ ಡಿಫೆಕ್ಟ್ ಇರುತ್ತೆ. ಕೆಲವು ಡಿಫೆಕ್ಟ್ ಇದ್ರೆ ಅವರಲ್ಲಿ ಅಂದ್ರೆ ಹಾರ್ಟ್ ಅಲ್ಲಿ ಡಿಫೆಕ್ಟ್ ಇದ್ರೆ ಹಾರ್ಟ್ ಸರಿಯಾಗಿ ಪಂಪ್ ಮಾಡಲ್ಲ, ಅವಾಗ ರಕ್ತ ಹೆಪ್ಪುಗಟ್ಟುತ್ತೆ. ಆಮೇಲೆ ಮೋಸ್ಟ್ ಇಂಪಾರ್ಟೆಂಟ್, ಇವರು ನಮ್ಮ ಡಾಕ್ಟರ್ ಹೇಳ್ತಾ ಇದ್ರು, ಆಮೇಲೆ ನಮ್ಮ ನ್ಯೂಟ್ರಿಷನಿಸ್ಟ್ ಹೇಳ್ತಾ ಇದ್ರು ಅಬೌಟ್ ಫುಡ್ ಹ್ಯಾಬಿಟ್ಸ್. ನೋಡಿ, 10,000 BC ಗಿಂತ ಮುಂಚೆ ನಾವು ವಿ ವೇರ್ ಹಂಟರ್ ಗ್ಯಾದರರ್ಸ್. ಅಂದ್ರೆ ನಾವು ಎಲ್ಲ ಆ ಕಡೆ ಈ ಕಡೆ ಸುತ್ಕೊಂಡು ಏನು ಹಣ್ಣು ಹಂಪಲು ಏನ್ ಸಿಕ್ತಿತ್ತೋ, ಬೇರು ಸಿಕ್ತಿತ್ತೋ ಅದನ್ನ ತಿಂತಾ ಇದ್ವಿ. ಆವಾಗ ನಮ್ಮಲ್ಲಿ ಒಂದು ಜೀನ್ ಎಕ್ಸ್ಪ್ರೆಸ್ ಆಗ್ತಿತ್ತು. ಅಂದ್ರೆ ಈಗ್ಲೂ ಇದೆ ಆ ಜೀನ್ ಏನಂದ್ರೆ, ನಮ್ಗೆ ಅಗತ್ಯಕ್ಕಿಂತ ಜಾಸ್ತಿ ತಿನ್ನೋದು. ಯಾಕೆ ಅಂತ ಕೇಳಿದ್ರೆ, ಆ ಕಾಲದಲ್ಲಿ ಒಂದು ವಾರದಲ್ಲಿ 1 ದಿವಸನ 2 ದಿವಸನ ಫುಡ್ ಸಿಕ್ಕಿದ್ರೆ ಜಾಸ್ತಿ, ಅದಕ್ಕಿಂತ ಸಿಗ್ತಾ ಇರ್ಲಿಲ್ಲ. ಅದರಿಂದ 2-3 ದಿವಸಕ್ಕಾಗುವಷ್ಟು ಒಮ್ಮೆಲೆ ತಿನ್ನುವಂತಹ ಜೀನ್ ನಮ್ಮ ದೇಹದಲ್ಲಿದೆ. ಆ ಜೀನ್ ಈಗ್ಲೂ ಇದೆ.
ಈಗ ನೀವು ಯೋಚನೆ ಮಾಡಿ, ನಾವು ಊಟ ಮಾಡೋದು ಈಗ ನಮ್ಮ ಬದುಕಿಗಾಗಿ ಅಲ್ಲ, ಇಟ್ ಇಸ್ ಅನ್ ಎಂಟರ್ಟೈನ್ಮೆಂಟ್. ಆ ಎಂಟರ್ಟೈನ್ಮೆಂಟ್ ಇರೋದ್ರಿಂದಲೇ ನಮ್ಮಲ್ಲಿ ಇಷ್ಟೆಲ್ಲ ಹೋಟೆಲ್ಗಳು, ಬಣ್ಣ ಬಣ್ಣದ ಆಹಾರ ಪದಾರ್ಥಗಳು, ಆಮೇಲೆ ಅದರ ಮೇಲೆ ಚೀಸು, ನಮ್ಮ ಮೇಡಮ್ ಹೇಳ್ದಂಗೆ ಫ್ಯಾಟ್, ಆಮೇಲೆ ಶುಗರ್, ಇದೆಲ್ಲ ಬಿಕಾಸ್ ಇಟ್ ಈಸ್ ಬಿಕಮ್ ಎನ್ ಎಂಟರ್ಟೈನ್ಮೆಂಟ್. ನಮ್ಗೆ ಅಗತ್ಯ ಬೇಕಾದಷ್ಟು ಫುಡ್ ಬೇಕಾದಷ್ಟು ಸಿಗ್ತಾ ಇದೆ, ಎಲ್ರಿಗೂ ಸಿಗತ್ತೆ, ಹಳ್ಳಿಯಲ್ಲೂ ಸಿಗತ್ತೆ, ಪೇಟೆಯಲ್ಲೂ ಸಿಗತ್ತೆ. ಆದ್ರೆ ನಮ್ಮ ಆ, ಬಾಯಿಯ ರುಚಿ ಮತ್ತು ಸಮ್ಟೈಮ್ಸ್ ಶೋ ಆಫ್, ಅದಕ್ಕೆ ಬೇಕಾದಂತಹ ಫುಡ್ ಸಿಗ್ತಾ ಇಲ್ಲ. ನಾವು ಬೇರೆ ಫುಡ್ ಅಡಾಪ್ಟ್ ಮಾಡ್ತಾ ಇದ್ದೀವಿ, ಅದು ನಿಜ. ನಮ್ಮಲ್ಲಿ ಮೈಕ್ರೋಬಯೋಮ್ ಅಂತಿದೆ, ಮೈಕ್ರೋಬಯೋಮಿಗೆ ಈ ಚೀಸ್ ಆಮೇಲೆ ನಮ್ಮ ಪಾಶ್ಚಾತ್ಯ ಫುಡ್ ಸೂಟ್ ಆಗ್ತಾ ಇದೆಯಾ ನಮಗೆ ಗೊತ್ತಿಲ್ಲ, ಅದರ ಮೇಲೆ ಸಂಶೋಧನೆ ಆಗಬೇಕು. ಸೊ ಖಂಡಿತವಾಗಿ ಇಂತಹ ಹಲವಾರು ಫ್ಯಾಕ್ಟರ್ಗಳಿಂದ ಜಾಸ್ತಿ ಜನ ಸಾಯಬಹುದು. ಈಗ ಇನ್ನೊಂದು ಸ್ಟಾಟಿಸ್ಟಿಕ್ಸ್ ಅಲ್ಲಿ ಒಂದು ಡಿಫೆಕ್ಟ್ ಹೇಳ್ತೀನಿ ನಾನು. ಸ್ಟಾಟಿಸ್ಟಿಕ್ಸ್ ಅಲ್ಲಿ 40 ವರ್ಷಕ್ಕಿಂತ ಕಮ್ಮಿ ಅಂತ ನಾವು ಹೇಳ್ತೀವಿ, ಆದ್ರೆ 25 ವರ್ಷಕ್ಕೆ ಸಾಯುವವರ ಸಂಖ್ಯೆ ಜಾಸ್ತಿಯಾಗಿ 32 ವರ್ಷಕ್ಕೆ ಸಾಯುವವರ ಸಂಖ್ಯೆಗಿಂತ 25 ವರ್ಷಕ್ಕೆ ಜಾಸ್ತಿ ಆಗಿದ್ರೆ ಅಂತ ಸ್ಟಾಟಿಸ್ಟಿಕ್ಸ್ ಮಾಡೋದು ಕಷ್ಟ. ಸೊ ಇರಬಹುದು, ನಾನು ಇಲ್ಲ ಅಂತ ಹೇಳಲ್ಲ, ಆದ್ರೆ 40 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಜನರು ಸಾಯುವ ಸಂಖ್ಯೆ ಜಾಸ್ತಿ ಆಗಿಲ್ಲ. ಓಕೆ ಸರ್, ಇದು ಅಂದ್ರೆ ಯಾವ ರೀತಿ ಗೊತ್ತಾಗುತ್ತೆ ಸರ್? ಸೂಕ್ಷ್ಮತೆಗಳೇನು ಅಂದ್ರೆ ಈ ಹೃದಯಾಘಾತ ಅಥವಾ ಹೃದಯ ಸ್ತಂಭನ ಆಗುವಾಗ ಯಾವ ರೀತಿ ಇರುತ್ತೆ ಸರ್? ಅದರ ಸೂಕ್ಷ್ಮತೆಗಳೇನು ಅಂತ ಹೇಳ್ಬೋದಾ ನೀವು ಪ್ಲೀಸ್? ಅಂದ್ರೆ ಸಿಂಪ್ಟಮ್ಸ್, ಬೇಸಿಕಲಿ ಹೃದಯಾಘಾತಕ್ಕಿಂತ ಮುಂಚೆ ಇಸ್ಕೆಮಿಯಾ ಅಂತ ಇರುತ್ತೆ. ಇಸ್ಕೆಮಿಯಾ ಅಂತ ಹೇಳಿದ್ರೆ ನಮ್ಮ ಹೃದಯಕ್ಕೆ ಅನ್ಫಾರ್ಚುನೇಟ್ಲಿ ಅದರ ಒಳಗಡೆ ಬ್ಲಡ್ ಇದ್ರು ಆ ಬ್ಲಡ್ ಅನ್ನ ಡೈರೆಕ್ಟ್ ಆಗಿ ತಗೊಳ್ಳುವಂತಹ ಶಕ್ತಿ ಇಲ್ಲ. ಹೃದಯದ ಮಸಲ್ಸಿಗೆ, ಮಾಂಸಖಂಡಗಳಿಗೆ ಬ್ಲಡ್ ಹೋಗ್ಬೇಕು ಅಂತಾದ್ರೆ, ಅಂದ್ರೆ ನ್ಯೂಟ್ರಿಷನ್ ಹೋಗ್ಬೇಕು ಅಂತಾದ್ರೆ ಅದಕ್ಕೆ ಕೊರೋನರಿ ಆರ್ಟ್ರಿ ಅಂತ ಇರುತ್ತೆ, ಆ ಆರ್ಟ್ರಿ ಮೂಲಕನೇ ಹೋಗ್ಬೇಕು. ಅದು ಯಾಕೆ ಹಂಗೆ ನಮ್ಮ ಸೃಷ್ಟಿ ಆಗಿದೆ ಗೊತ್ತಿಲ್ಲ. ಎನಿವೆ ಆ ಆರ್ಟ್ರಿಯಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಕಮ್ಮಿ ಆಗುತ್ತೆ, ಯಾಕಂದ್ರೆ ಪ್ಲಾಕ್ ಅಂತ ಹೇಳ್ತೀವಿ, ಅದೊಂದು ಅಂದ್ರೆ ಸರ್ಕ್ಯುಲೇಷನ್ಗೆ ಅಡ್ಡಿ ಇರೋದ್ರಿಂದ ಇಸ್ಕೆಮಿಯಾ ಅಂತ ಬರುತ್ತೆ. ಇನಿಷಿಯಲಿ ಇಸ್ಕೆಮಿಯಾ ಅಂತ ಹೇಳಿದ್ರೆ ನಾವು ಈಗ ECG ತೆಗೆದ್ರೆ ಟಿ ವೇವ್ ಇನ್ವರ್ಷನ್ ಅಂತ ಇರುತ್ತೆ. ಸೊ ಇಸ್ಕೆಮಿಯಾ ಇಂದ ಶುರುವಾಗಿದೆ ಅದು. ಈಗ ಸಾಧಾರಣ ವ್ಯಕ್ತಿಗೆ ಹೆಂಗೆ ಗೊತ್ತಾಗ್ಬೋದು ಅಂತ ಕೇಳಿದ್ರೆ, ಸಾಧಾರಣವಾಗಿ ನಾವು ಸ್ವಲ್ಪ ಅಂದ್ರೆ ಅನ್ಯೂಜುವಲ್ ವರ್ಕ್ ಅಂತ ಹೇಳ್ತೀವಿ ನಾವು, ಸ್ವಲ್ಪ ನಾವು ಸಾಧಾರಣ ಮಾಡುವ ಕೆಲಸಕ್ಕಿಂತ ಸ್ವಲ್ಪ ಜಾಸ್ತಿ ಕೆಲಸ, ಸಾಧಾರಣವಾಗಿ ಮಾಡುವ ಕೆಲಸಕ್ಕಿಂತ ಸ್ವಲ್ಪ ಜಾಸ್ತಿ ಕೆಲಸ ಮಾಡುವಾಗ ನಿಮ್ಮ ಹೃದಯದ ಮಿಡಿತ ಎಷ್ಟು ಜಾಸ್ತಿ ಆಗತ್ತೆ, ನಿಮ್ಗೆ ಎದೆನೋವು ಬರುತ್ತಾ, ಏದುಸಿರು ಬರುತ್ತಾ, ಈ ರೀತಿ ಬರಕ್ ಶುರು ಆದ್ರೆ ನಿಮ್ಗೆ ಅದನ್ನ ತೋರಿಸ್ಕೊಳ್ಳಿ ಡಾಕ್ಟರ್ ಹತ್ರ ಅಷ್ಟೇ, ನೀವೇ ಡಯಾಗ್ನೋಸ್ ಮಾಡಬೇಕಾಗಿಲ್ಲ. ಆದ್ರೆ ತನ್ನ ಕಾರ್ಯದ ಅಪ್ಪರ್ ಲಿಮಿಟ್ ಇದೆಯಲ್ಲ ಅದು ಕಮ್ಮಿ ಆಗ್ತಾ ಹೋಗುತ್ತೆ, ಏಜ್ ಆದಂಗೆ ಕಮ್ಮಿ ಆಗ್ತಾ ಹೋಗುತ್ತೆ. ಬಟ್ ನೀವು ಮಾತಾಡ್ತಾ ಇರೋದು ಈಗ ಯಂಗ್ಸ್ಟರ್ಸ್ ಅಲ್ಲಿ, ಸೊ ಅವರಿಗೆ ಒಂಥರ ಅಸ್ವಸ್ಥತೆ, ಒಂಥರ ಮೆಟ್ಲು ಹತ್ಲಿಕ್ಕೆ ಆಗಲ್ಲ, ಆ ರೀತಿ ಇದ್ರೆ ಕೂಡಲೇ ಡಾಕ್ಟರ್ಗೆ ತೋರಿಸ್ಬೋದು. ದಟ್ ಇಸ್ ದ ಇನಿಷಿಯಲ್ ಸಿಂಪ್ಟಮ್. ಅಕ್ಯೂಟ್ ಹಾರ್ಟ್ ಅಟ್ಯಾಕ್ ಆದ್ರೆ ಎಲ್ರಿಗೂ ಗೊತ್ತಾಗುತ್ತೆ ಬಿಡಿ, ಅದ್ರಲ್ಲಿ ಏನು ಇಲ್ಲ, ತುಂಬಾ ನೋವಿರುತ್ತೆ, ಕೈ ನೋವು ಬರ್ಬೋದು, ವಾಂತಿ ಬರ್ಬೋದು, ಸ್ವೆಟಿಂಗ್ ಬರುತ್ತೆ. ಸೊ ಅಕ್ಯೂಟ್ ಹಾರ್ಟ್ ಅಟ್ಯಾಕ್ ಇಸ್ ಅ ವೆರಿ ಈಸಿ ಟು ಡಯಾಗ್ನೋಸ್, ಅಂದ್ರೆ ಇನಿಷಿಯಲ್ ಅಲ್ಲ. ಸೊ ನನ್ಗೆ ಒಂದೊಂದ್ಸಲ ರಾತ್ರಿ ಫೋನ್ ಬರುತ್ತೆ 2 ಗಂಟೆಗೆ 3 ಗಂಟೆಗೆಲ್ಲ, ಸರ್ ನಮ್ಮ ಮನೆಯಲ್ಲಿ ಪಕ್ಕದವರಿಗೆ ಒಂದು ಸ್ವಲ್ಪ ಎದೆನೋವು ಇದೆಯಂತೆ ಸರ್, ದಯವಿಟ್ಟು ಬರ್ತೀರಾ ಅಂತ ಹೇಳಿ. ಅವಾಗ ನಾನು ಹೇಳ್ತೀನಿ, ಮರೆಯ ಎದೆನೋವು ಇರ್ಬೋದು, ನೀನು ಡೈರೆಕ್ಟ್ ಆಗಿ ಒಂದು ICU ಇರುವಂತಹ ಆಸ್ಪತ್ರೆಗೆ ಹೋಗು. ಆ ಆಸ್ಪತ್ರೆಗೆ ಹೋದಾಗ 99% ನಿನ್ಗೆ ಏನೂ ಆಗಿರಲ್ಲ, ಆದ್ರೆ ಆ 1% ನೀನ್ ಆಗ್ಬಾರ್ದು. ಯಾಕಂದ್ರೆ 1% ಅಂತ ಹೇಳೋದು ನನಗೆ 1% ನೀನು, ಆದ್ರೆ ನಿಮ್ಮ ಮನೆಯವರಿಗೆ ನೀನು 100%. ಆದ್ರಿಂದ ಹೃದಯದಲ್ಲಿ ಆ ನೋವು ಈ ತರ ಆದ್ರೆ ಕೂಡಲೇ ಡಾಕ್ಟರ್ ಹತ್ರ ತೋರಿಸ್ಕೊಳ್ಬೇಕು. ಯಾಕಂದ್ರೆ ಆಧುನಿಕ ಉಪಕರಣಗಳಿವೆ, ಮನುಷ್ಯರು ಸಾಯದಂಗೆ ನೋಡುವಂತ ಸಾಧ್ಯತೆನೂ ಇದೆ. ಅದರಿಂದ ಎನಿ ಸಿಂಪ್ಟಮ್ ತೋರಿಸ್ಕೋಬೇಕು. ನನ್ಗೆ ಗೊತ್ತು ಸ್ಕೆಪ್ಟಿಕ್ಸ್ ಇದ್ದಾರೆ. ಸ್ಕೆಪ್ಟಿಕ್ಸ್ ಯಾಕಿದ್ದಾರೆ ಅಂತ ಹೇಳಿದ್ರೆ, ಸ್ವಲ್ಪ ನೋವಿದ್ರು ಸುಳ್ಳು ಹೇಳಿ ಸ್ಟೆಂಟ್ ಹಾಕೋರ್ ಅಂತ ಆಸ್ಪತ್ರೆಗಳಿವೆ, ಖಾಸಗಿ ಆಸ್ಪತ್ರೆಗಳು. ಬಟ್ ದಟ್ ಈಸ್ ಓಕೆ. ಐ ಮೀನ್ ಸ್ಟಿಲ್ ಪ್ರಿಕಾಷನ್ ಇಸ್ ಬೆಟರ್. ಆಮೇಲೆ ಮಕ್ಕಳನ್ನ ಯಾವಾಗ ಟೆಸ್ಟ್ ಮಾಡಬೇಕು ಅಂತ ಹೇಳಿ, ಮಕ್ಕಳನ್ನ ಹುಟ್ಟಿದ 1 ವರ್ಷದ ಒಳಗಡೆ ಟೆಸ್ಟ್ ಮಾಡಲೇಬೇಕು, ಫುಲ್ ಟೆಸ್ಟ್ ಮಾಡಬೇಕು. ಪಿಡಿಯಾಟ್ರಿಕ್ ಡಾಕ್ಟರ್ಸ್ ಇರ್ತಾರೆ, ಅವ್ರು ಟೆಸ್ಟ್ ಮಾಡಬೇಕು. ಅದು ಅಲ್ಲದೆ ಒಂದು 4-5 ವರ್ಷಕ್ಕೆ ಏನಾದ್ರೂ ಬೆಳವಣಿಗೆಯಲ್ಲಿ ಡಿಫರೆನ್ಸ್ ಅಥವಾ ಏನ್ ಅಷ್ಟು ಆಕ್ಟಿವ್ ಇಲ್ಲ ಅಂತಾದ್ರೆ ತೋರಿಸೋದು ಒಳ್ಳೇದು. ಒಂದ್ಸಲ ತೋರಿಸೋದ್ರಲ್ಲಿ ಏನು ತಪ್ಪಿಲ್ಲ. ಓಕೆ ಸರ್, ಒಂದು ಸ್ಮಾಲ್ ಬ್ರೇಕ್ ತಗೊಂಡು ವಾಪಸ್ ಬರ್ತೀನಿ ಸರ್.